ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಹಾಗೆ ಇವತ್ತಿನ ದಿನ ಭಾಳ ವಿಶೇಷವಾಗಿ ಹೋಳಿ ಹುಣ್ಣಿಮೆ ಇರತಕ್ಕಂಥದ್ದು. ಶತ್ರುವಿನ ದಮನ ಮಾಡೋಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ತಂತ್ರವನ್ನು ನಾನು ಕೊಡ್ತೇನೆ. ಖಂಡಿತವಾಗಿ ಕೊನೆಯವರೆಗೂ ನೋಡಿ. ಹೋಳಿ ಹುಣ್ಣಿಮೆ ನಮಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ನಮ್ಮ ಅಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡೋದು ಕಷ್ಟ, ಅಂದರೆ ಸ್ವಲ್ಪ ಕಡಿಮೆ. ರಾಜಸ್ಥಾನ ಕಡೆ ಎಲ್ಲ, ಉತ್ತರ ಭಾರತ ಕಡೆ ಎಲ್ಲ ತುಂಬ ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಹೋಳಿ ದಹನವನ್ನು ಮಾಡ್ತಕ್ಕಂಥದ್ದು, ರಾವಣ ಪ್ರತಿಕೃತಿಯನ್ನು ದಮನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತು. ಸೊ ಶತ್ರು ಬಾಧೆಗೋಸ್ಕರ ಇದು ಖಂಡಿತ ಭಾಳ ವಿಶೇಷವಾಗಿ, ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಹೋಳಿ ದಹನ ಮತ್ತೊಂದು ಎಲ್ಲಾದರೂ ಮಾಡೋದ ಏನಾದರೂ ಆ ಥರದ ಪ್ರವೃತ್ತಿ ಇದ್ದಲ್ಲಿ ಖಂಡಿತ ಏನಾದರೂ ಮಾಡಿದರೆ, ಆ ಥರದ್ದು ಏನಾದರೂ ನಿಮ್ಮಲ್ಲಿ ಆ ಕಡೆ ಎಲ್ಲಾದರೂ ನಿಮ್ಮಲ್ಲಿ ಆಚರಣೆಯನ್ನು ಮಾಡಿ ಕೊಲೆಯನಿಗೆ ಹೋಳಿ ಸುಡ್ತಕ್ಕಂಥ ಬೂದಿ ಇರ್ತದೆ, ಆ ಬೂದಿಯನ್ನು ತೊಗೊಂಬನ್ನಿ. ಆ ಬೂದಿಯನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಶತ್ರುವನ್ನು ದಮನ ಮಾಡ್ತಕ್ಕಂಥ ಶಕ್ತಿ ಆ ಬೂದಿಯಲ್ಲಿರ್ತದೆ. ಕೇವಲ ನಿಮಗೆ ಯಾರು ಶತ್ರುಗಳು ಜಾಸ್ತಿ ಕಾಟ ಕೊಡ್ತಾರೋ, ಹಿತಶತ್ರುಗಳು ಮತ್ತೊಬ್ಬರು ಕಾಟ ಕೊಡ್ತಾರೋ, ಕೇವಲ ಕೈಯಲ್ಲಿ ಬೂದಿಯನ್ನು ಇಟ್ಕೊಂಡು ನೀವು ಆ ಶತ್ರುವಿನ ಹೆಸರನ್ನು ಹೇಳಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಅದನ್ನು ಎಸ್ತು ಬಂದರೆ ಮ್ಯಾಕ್ಸಿಮಮ್ ಅದು ಕೆಲಸ ಆಗುತ್ತೆ ಅಂತ ಪುರಾಣಗಳಲ್ಲಿ ಹೇಳುತ್ತೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ನೋಡ್ತಾ ಇರಿ. ಹೋಳಿ ಹುಣ್ಣಿಮೆ, ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮಂಗಳವಾರ ಬೇರೆ ಇವತ್ತು. ಶತ್ರುವನ್ನು ದಮನ ಮಾಡೋಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ ಹುಣ್ಣಿಮೆ ತಿಥಿ ಇರ್ತಕ್ಕಂಥದ್ದು. ಶುಕ್ಲ ಪಕ್ಷ, ಸುಕರ್ಮ ಯೋಗ ಇರ್ತಕ್ಕಂಥದ್ದು. ಬಬಾ ಹಾಗೆ ಬಾಳವಕರಣ ಇರ್ತಕ್ಕಂಥ ಚಂದ್ರ ಮಕರ ರಾಶಿ ಅಂದರೆ ಮಖಾ ನಕ್ಷತ್ರದಲ್ಲಿ 7:30 ಸಂಚಾರವನ್ನು ಮಾಡಿ ತದನಂತರ ಪುಬ್ಬಾ ನಕ್ಷತ್ರಕ್ಕೆ ಸಂಚಾರ, ಶುಕ್ರ ನಕ್ಷತ್ರಕ್ಕೆ ಸಂಚಾರವನ್ನು ಮಾಡ್ತಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 3:27 4:54 ಯಮಗಂಡ ಕಾಲ ಬೆಳಗ್ಗೆ 9:40 11:07 ಗುಳಿಕ ಕಾಲ ಮಧ್ಯಾಹ್ನ 12:34 2:01 ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ 9:04 9:50 ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 7:31 8:17 ಕೂಡ ಈ ಕಂಟಕ ಮೃತ್ಯು ದೋಷ ಇರುತ್ತೆ. ಸ್ನೇಹಿತರೆ, ಚಂದ್ರ ಪುಬ್ಬಾ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥ ಸಂದರ್ಭ. ಶುಕ್ರ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ? ಸಿಂಹರಾಶಿಯಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದಿದೆ. ನೋಡೋಣ. ಮೊದಲು ಮೇಷರಾಶಿಯ ಫಲಾಫಲ ಹೇಗಿರುತ್ತೆ? ಮೇಷರಾಶಿಯವರ ಫಲ ನೋಡೋದಾದರೆ ಹಣಕಾಸು ಬಿಸ್ನೆಸ್ಸಲ್ಲಿ ಇವತ್ತು ನಷ್ಟ ಇದೆ, ಸ್ವಲ್ಪ ಎಚ್ಚರ. ಬಟ್ ಆಸೆ ಆಕಾಂಕ್ಷೆಗಳು ಈಡೇರ್ತದೆ. ಪ್ರೀತಿ ಪಾತ್ರರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗುತ್ತೆ. ಇದರಿಂದ ಹಣಕಾಸಿನ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರುತ್ತೆ. ವಿದ್ಯಾರ್ಥಿಗಳು ಹಾಗೆ ಬಿಸ್ನೆಸ್ ಮೆನ್ಗಳಿಗೆ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಈ ದಿನದ ಫಲ. ಬಟ್ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಸತ್ಯ. ಹುಚ್ಚ ಶುಕ್ರ ಮ್ಯಾಕ್ಸಿಮಮ್ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಇದೆ. ಹಾಗೆ ಸಾಧ್ಯವಾದಷ್ಟು ಹಣಕಾಸಿನ ವಹಿವಾಟುಗಳಲ್ಲಿ ಸಮಸ್ಯೆ ಬಂದರೆ, ಅಕಸ್ಮಾತ್ ಏನಾದರೂ ನೀವು ಆ ಥರದ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಸಕ್ಕರೆಯನ್ನು ತಗೊಂಡು ಪ್ರಾರ್ಥನೆ ಮಾಡಿ ಇರುವೆ ಗುಡಿಗೆ ಹಾಕಿ. ಖಂಡಿತವಾಗಿ ಒಂದು ಸಾಂತ್ವನ ಸಿಗುತ್ತೆ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ವೃಷಭ ರಾಶಿಯವರಿಗೆ ವಾಹನ ಖರೀದಿ ಯೋಗ, ಹಾಗೆ ಒಳ್ಳೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು, ಹಾಗೆ ಅನೇಕ ರೀತಿಯಾದ ಖಾದ್ಯಗಳು ಉಡುಗೊರೆಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ವೃಷಭ ರಾಶಿಯವರಿಗೆ ಒಂದು ಸುದಿನದ ಕಾಲ. ಯಾವುದೇ ಕ್ಯಾಟಗರೀಸ್ ಆಗಿರ್ತಕ್ಕಂಥವ್ರಿಗೂ ಕೂಡ ಶುಭವಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತೀರಿ, ಖಂಡಿತ ಒಳ್ಳೆಯದಿದೆ. ಯಾವುದೇ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಬಿಸ್ನೆಸ್ ಮೆನ್ಗಳಿಗಾಗಿರ್ಬೋದು ಲಾಭ ಖಂಡಿತ ಬರುತ್ತೆ. ಮಿಥುನ ರಾಶಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ಹಾಗೆ ಕ್ರಿಯೇಟಿವಿಟಿಯಲ್ಲಿ ಇರ್ತಕ್ಕಂಥದ್ದು, ಸ್ಪೋರ್ಟಿವ್ನೆಸ್ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಶ್ರಮದಿಂದ ಗೆಲ್ತೀರಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಇದೆ. ಕೇವಲ ಪ್ರಯತ್ನದಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಿ. ಈ ಸೇಲ್ಸ್ ಮೆನ್ಸ್ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳು ಹಾಗೆ ಡ್ರೈವರ್ಗಳಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಇದೆ.
ವಿದ್ಯಾರ್ಥಿಗಳಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಬಿಸ್ನೆಸ್ಮನ್ಗಳಿಗೂ ಕೂಡ ಚೆನ್ನಾಗಿದೆ, ಖಂಡಿತ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಸೊ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವರಿಗೂ ಕೂಡ 9 ಸ್ವಲ್ಪ ಪ್ರಯಾಣಗಳು, ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಇದೆ. ಖಂಡಿತವಾಗಿ ಸಂಗಾತಿಯೊಟ್ಟಿಗಿನ ಪ್ರಯಾಣಗಳು, ಮನೆಯವರೊಟ್ಟಿಗಿನ ಪ್ರಯಾಣಗಳು ಇದೊಂದು ಲಾಭದಾಯಕ ಹಾಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದೆ. ವಿದ್ಯಾರ್ಥಿಗಳು ಕೂಡ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಬಿಸ್ನೆಸ್ಸಲ್ಲೂ ಕೂಡ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಖಂಡಿತ ಹಣಕಾಸು, ಕುಟುಂಬ ಶಾಂತಿಯನ್ನು ಕೊಡುತ್ತೆ. ಸಿಂಹರಾಶಿಯ ಫಲಾಫಲ ನೋಡಿ, ಸಿಂಹರಾಶಿಯವರಿಗೆ ಅಬಂಡೆಂಟಾಗಿ ಹಣಕಾಸಿನಲ್ಲಿ ಇದ್ದಕ್ಕಿದ್ದಾಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಆದರೆ ಸ್ವಲ್ಪ ಕಿರಿಕಿರಿಗಳು, ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಇವೆಲ್ಲ ಇರ್ತಕ್ಕಂಥ ಸನ್ನಿವೇಶ, ಸಂಗಾತಿಯಿಂದ ಸ್ವಲ್ಪ ಲಾಭ ಇರ್ತಕ್ಕಂಥದ್ದು ಕೂಡ ಇದೆ. ಆದರೆ ಸ್ವಲ್ಪ ಅಷ್ಟಮ ಸ್ಥಾನ, ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ಕಾಲ. ಕ್ರಿಯೇಟಿವ್ ಇರ್ತಕ್ಕಂಥ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷ, ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತದೆ. ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಾಫ್ಟ್ವೇರ್ಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮೊಸರು ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ಪಠನೆ ಮಾಡಿ, ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕನ್ಯಾ ರಾಶಿಯವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ದಿನ, ಬಿಸ್ನೆಸ್ಸಲ್ಲಿ ಲಾಭವನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ. ಆದರೆ ಸ್ವಲ್ಪ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಪ್ರಯಾಣಗಳು ಬರಬಹುದು, ಸಂಗಾತಿಯೊಟ್ಟಿಗಿನ ಪ್ರಯಾಣಗಳು ಬರುತ್ತೆ. ಬಿಸ್ನೆಸ್ ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಕೊನೆಯ ಭಾಗದಲ್ಲಿರ್ತಕ್ಕಂಥದ್ದು ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ನೀವು ಕೇವಲ ದುರ್ಗಾದೇವತೆಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ರೀಂ ದುಂ ದುರ್ಗಾಯೈ ನಮಃ ಅಥವಾ ಬಿಳಿಯ ಪುಷ್ಪಗಳನ್ನು ಅಥವಾ ನೀವು ಜಾಜಿ ಮಲ್ಲಿಗೆ ಹೂವುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ಬಿಸ್ನೆಸ್ಮನ್ಗಳಿಗೆ ಚೆನ್ನಾಗಾಗ್ತದೆ, ಬಟ್ ಲಾಭ ಕಡಿಮೆ ಇದೆ. ತುಲಾರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ತುಲಾರಾಶಿಯವ್ರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮವಾಗುತ್ತೆ. ಕೆಲಸದ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ, ಆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಾ. ಬಟ್ ಅಫ್ಕೋರ್ಸ್ ಉಚ್ಚ ಶುಕ್ರ, ಬಟ್ ಅಡಿಕ್ಷನ್ ಪ್ರಿಯರಾಗಿದ್ದರೆ ಸ್ವಲ್ಪ ನಷ್ಟ, ಸಮಸ್ಯೆಗಳು ಕಾಣ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಸತ್ಯ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ, ಶುಭವಿದೆ. ಬಟ್ ಬೇರೆ ವಿಚಾರಗಳನ್ನು ನೋಡಿದಾಗ ಸ್ವಲ್ಪ ಅನ್ಯತಃ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಇದಕ್ಕೋಸ್ಕರ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ, ಸಂಗಾತಿಯೊಟ್ಟಿಗೆ ಉತ್ತಮ ಪ್ರೀತಿ ಇವೆಲ್ಲ ಕೂಡ ಸಿಗುತ್ತೆ. ಬಟ್ ಸರ್ಕಾರಿ ಅಥವಾ ರಾಜಕೀಯ ವಿಚಾರಗಳಲ್ಲಿ ಖಂಡಿತವಾಗಿ ಯಶಸ್ಸನ್ನು ಸಾಧಿಸ್ತೀರ. ಅಬಂಡೆಂಟ್ ಆಗಿರ್ತಕ್ಕಂಥ ಜ್ಞಾನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಖಂಡಿತ ಒಳ್ಳೆಯದಿದೆ, ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಧನುರಾಶಿಯವರಿಗೆ ಸುಖ ಭೋಜನ, ಸುಖ ನಿದ್ರೆ, ಸುಖಾಸೀನ, ಖಂಡಿತವಾಗಿ ಇದೊಂದು ಶುಭದಾಯಕ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಬಟ್ ಒಟ್ಟಾರೆಯಾಗಿ ಧನುರಾಶಿಯವರಿಗೆ ವ್ಯಾಪಾರದಲ್ಲಿ ಖಂಡಿತ ಮೇಲುಗೈ ಸಾಧಿಸ್ತೀರಿ, ಲಾಭವಿದೆ, ಒಳ್ಳೆಯದಾಗಲಿ. ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಕೇವಲ ಮಾತಿನಿಂದ ಅಭಿವೃದ್ಧಿಯನ್ನು ತಗೊಳ್ತೀರಿ. ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥಿರುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇದರಿಂದ ಅನರ್ಥಗಳು ಜಾಸ್ತಿ ಬರುತ್ತೆ. ಸಹೋದರಿಯರ ನಡುವೆ ಜಗಳ ಆಗದಾಗೆ ನೋಡ್ಕೊಳ್ಳಿ. ಬಟ್ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಪ್ರಯತ್ನಗಳು, ಸಣ್ಣ ಪ್ರಯಾಣಗಳು ಕೂಡ ಇರ್ತಕ್ಕಂಥದ್ದು. ಮೀಡಿಯಾ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಹೆಸರು, ಕೀರ್ತಿ, ಪ್ರತಿಷ್ಠೆ ನಮ್ಮ ಕೆಲಸದಿಂದ ಖಂಡಿತವಾಗಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಕುಂಭರಾಶಿ ಹಣಕಾಸಿನ ವ್ಯವಸ್ಥೆ ಖಂಡಿತ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರುತ್ತದೆ. ಹಾಗೆ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ದಿನವಾಗ್ತದೆ. ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಕೂಡ ಸಿಗ್ತಕ್ಕಂಥದ್ದು ಸತ್ಯ. ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಿದೆ. ಹಾಗೆ ಕೊನೆಯದಾಗಿ ಮೀನರಾಶಿಯವರಿಗೆ ಉಚ್ಚ ಶುಕ್ರ, ಶನಿ 3 ಮತ್ತು 8ರ ಅಧಿಪತಿ, 6ರ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿ. ಉತ್ಕೃಷ್ಟವಾಗಿರ್ತಕ್ಕಂಥ ಅಬಂಡೆಂಟ್ ಆಗಿರ್ತಕ್ಕಂಥ ವಿಚಾರಗಳು, ಮೀಡಿಯಾ ಮತ್ತೊಂದು ಸಾಫ್ಟ್ವೇರಲ್ಲಿ ಇರ್ತಕ್ಕಂಥದ್ದು ಆಳವಾಗಿ ಅಧ್ಯಯನ ಮಾಡ್ತೀರಾ. ಬಟ್
ದಾಂಪತ್ಯದಲ್ಲಿ ಅಥವಾ ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಸಾಧ್ಯವಾದಷ್ಟು ಈ ಥರದಿದ್ದಾಗ ದುರ್ಗಾದೇವಿಗೆ ಕಣಗಲೆ ಪುಷ್ಪ ಅಥವಾ ಗುಲಾಬಿ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮಂಗಳವಾರ ಹೋಳಿ ಇದೆ. ನೀವು ಕೇವಲ ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ, ಎಕ್ಕದ ಹಾಲಿನಿಂದ ನಿಮ್ಮ ಶತ್ರುವನ ಹೆಸರನ್ನು ಬರೆಯಿರಿ. ಶತ್ರುವನ್ನ ಹೆಸರನ್ನು ಬರೆದು ಸಂಧ್ಯಾಕಾಲ ಅಥವಾ ಮಧ್ಯಾಹ್ನ 12 ಗಂಟೆಯ ಸರಿಯಾಗಿ ಸಮಯಕ್ಕೆ ಕರ್ಪೂರದಿಂದ ಸುಟ್ಟು ಆ ಬೂದಿಯನ್ನು ನೀವು ನಿಮ್ಮ ಗಟರ್ ಮನೆ ಮುಂದಿರತಕ್ಕಂಥ ಚರಂಡಿಗೆ ವಿಸರ್ಜನೆಯನ್ನು ಮಾಡಿ ಸಂಕಲ್ಪ ಸಹಿತವಾಗಿ ಮಾಡಿ. ಶತ್ರು ದೂರ ಆಗಲಿ, ಹಿತಶತ್ರುಗಳು ದೂರ ಆಗಲಿ ಅಂತ ಅತ್ಯಂತ ಪವರ್ಫುಲ್ ಆಗಿ ದಿನ ಕೆಲಸ ಮಾಡುತ್ತೆ. ಕೇವಲ ಎಕ್ಕದ ಹಾಲಿನಿಂದ ಬರೆದು ಅದನ್ನು ಸುಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಶತ್ರು ದೂರ ಆಗ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.